ವಯಸ್ಸಾದ ಮಂಜು ಕೋಳಿ ಮನೆಯಲ್ಲಿ ಕುತ್ಕೊಂಡು ಚಳಿಯಿಂದ ನರ್ಲಾಡ್ತಾ ಇರುತ್ತೆ. ಎಲ್ಲಿ ಹೋದ್ರು ಇವರು ಜುಮ್ಮು ಮತ್ತೆ ಮುನ್ನು? ಜುಮ್ಮು ಮುನ್ನು, ಎಲ್ಲಿದ್ದೀರಾ ನೀವು? ಮಂಜು ಅವನ 2 ಮಕ್ಕಳನ್ನ ಕರೀತಾನೆ. ಇನ್ನೊಂದು ಕಡೆ ಮಕ್ಕಳಾದ ಜುಮ್ಮು ಮತ್ತು ಮುನ್ನು ಆಚ ಕಡೆ ಅವರ ತೋಟದಲ್ಲಿ ನಿಂತ್ಕೊಂಡಿರ್ತಾರೆ. ಏ ಕಳ್ಳನ್ ಮಗನೆ ಮುನ್ನ, ಹೋಗೋ, ಅಪ್ಪ ಕರಿತಿದ್ಯಾರ ನೋಡಿನ್ನ. ನಾನೇನ್ ನಿನ್ನಪ್ಪನ್ ಕೆಲ್ಸದವನ? ಏನ್ ಆರ್ಡರ್ ಕೊಡ್ತಿದ್ಯಾ? ಹೋಗೋ, ನೀನೇ ನೋಡ್ಕೊಂಡ್ ಬಾ, ಅಪ್ಪ ಏನ್ ಹೇಳ್ತಿದಾರಂತ. ಅರೆ ನೀನೇ ಹೋಗ್ತಿಲ್ಲ ಅಂದ್ರೆ ಮತ್ತೆ ನಾನ್ ಯಾಕೆ ಹೋಗ್ಲಿ? ನೀನ್ ಇಲ್ಲೇ ಇರೋ, ನನಗೇನ್ ಹೇಳೋದ್ ನೀನು? ಅಣ್ಣ ತಮ್ಮ ಇಬ್ರು ಅಲ್ಲೇ ನಿಂತಿರ್ತಾರೆ. ಅವ್ರ ಅಪ್ಪನ್ಗೆ ಅವ್ರನ್ನ ಕೂಗಿ ಕೂಗಿ ಗಂಟ್ಲೆ ಹೊಟ್ಟೋಗ್ಬಿಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಅರೆ ಎಲ್ ಸತ್ತೋದ್ರು ನೀವೆಲ್ಲ? ಇಬ್ರಿಗೂ ಅವ್ರ ಅಪ್ಪ ಕರೆಯೋದು ಕೇಳಿಸ್ತಿದ್ರು ಕೂಡ ಅವರು ಅದನ್ನ ತಲೆಗೆ ಹಾಕೊಳ್ಳಲ್ಲ. ನೀನ್ ಹೋಗೋ ಅಂತ ಜಗಳ ಮಾಡ್ತಾರೆ. ಒಬ್ಬನ್ ಹೇಳ್ತಾನೆ ನೀನ್ ಹೋಗೋ ಅಂತಾನೆ, ಇನ್ನೊಬ್ನು ನೀನ್ ಹೋಗೋ ಅಂತಾನೆ. ಇದೇ ರೀತಿ ಅವ್ರು ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಪಾಪ ಅವ್ರ ಅಪ್ಪ ಕಿರ್ಚಿ ತುಂಬಾ ಸುಸ್ತಾಗ್ತಾನೆ. ಈ ರೀತಿಯಾದ ಸೋಮೇರಿ ಮಕ್ಕಳ ಜೊತೆ ಕಾಡೊಳಗಡೆ ಒಂದು ಚಿಕ್ಕ ಮನೆಯಲ್ಲಿ ಮಂಜು ವಾಸಿಸ್ತಿದ್ದ. ಅವನಿಗೂ ಅಂತ ಒಂದು ತೋಟ ಇತ್ತು. ಆ ತೋಟದಲ್ಲಿ ಮಂಜು ವ್ಯವಸಾಯ ಮಾಡ್ಕೋತಾ ಇದ್ದ. ಅವರ ಮಕ್ಕಳು ಇಬ್ರು ಸೋಂಬೇರಿಗಳು ಮಾತ್ರ ಅಲ್ಲ, ಅವರಿಬ್ಬರಿಗೂ ಒಬ್ಬರನ್ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಯಾವಾಗ್ಲೂ ಅವರಿಬ್ಬರ ಮಧ್ಯೆ ಜಗಳನೇ ಇರುತ್ತೆ. ಯಾವಾಗ್ಲೂ ಜಗಳ ಮಾಡಿ ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೊಟ್ಟೋಗ್ಬಿಡ್ತಾ ಇದ್ರು. ಅವ್ರ ಅಪ್ಪನ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಪಾಪ ಅವ್ರಪ್ಪ ಅವ್ರನ್ನ ಕಿರ್ಚಿ ಒಂದಿನ ಸತ್ತೇ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ ನಂತರ, ಅರೆ ಅಪ್ಪ ಏನ್ ಹೇಳ್ತಿಲ್ಲ? ನನಗ್ ಗೊತ್ತಿಲ್ಲ. ಅಣ್ಣ ತಮ್ಮ ಇಬ್ಬರು ಮನೆ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಮಂಜು ಅವ್ರಪ್ಪ ತೀರ್ಕೊಂಡಿರ್ತಾರೆ. ಅದನ್ನ ನೋಡಿ ಇಬ್ರು ಜೋರಾಗಿ ಅಳ್ತಾರೆ. ಪಾಪ ಅವ್ರಿಗೆ ಏನ್ ಮಾಡೋದಂತ ಅರ್ಥನೇ ಆಗಲ್ಲ. ಜುಮ್ಮು, ನಿನ್ನಿಂದಾಗೇನೆ ಅಪ್ಪ ಸತ್ತಿದ್ದು. ನೀನಪ್ಪನ ಹತ್ರ ಹೋಗಿದ್ದಿದ್ರೆ ಅವರು ಬದುಕ್ತಿದ್ರು. ನನ್ನಿಂದ ಅಲ್ಲ, ನಿನ್ನಿಂದ ಸತ್ತಿರೋದು ಅಪ್ಪ. ನಿನ್ನ ಕೆಲ್ಸ ಇತ್ತು ಅಪ್ಪನ ಹತ್ರ ಹೋಗೋಕೆ. ಯಾವಾಗಿನ ತರನೇ ಅವತ್ತು ಕೂಡ ಇಬ್ರು ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಯಾವಾಗ್ಲೂನು ಒಂದೇ ಪುರಾಣ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆಮೇಲೆ ಒಂದಿನ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಮಂಜುಗೆ ಅದೇ ತೋಟದಲ್ಲಿ ಇನ್ನೊಂದು ಮನೆ ಇರುತ್ತೆ. ಆ ಮನೇಲಿ ಒಬ್ಬ ಮತ್ತೆ ಇನ್ನೊಂದು ಮನೆಯಲ್ಲಿ ಇನ್ನೊಬ್ಬ ಅಂತ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಇಬ್ರು ಈ ರೀತಿ ಒಂದೊಂದು ಮನೇಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅದಕ್ಕೆ ಮಧ್ಯದಲ್ಲಿ ಮಂಜುದೊಂದು ಚಿಕ್ಕ ತೋಟ ಕೂಡ ಇರುತ್ತೆ. ಒಂದಿನ ಸಾಯಂಕಾಲ ಇವರಿಬ್ರು ಆಚೆ ಬರ್ತಾರೆ. ನೋಡ್ ಬನ್ನು, ಮನೆಯ ಡಿವೈಡ್ ಮಾಡಾಯ್ತು ನಾವು. ಇನ್ನು ಈ ಗದ್ದೆನೂ ಕೂಡ ಡಿವೈಡ್ ಮಾಡೋದೆ. ಈ ಗದ್ದೆ ಅರ್ಧ ನಂಗೆ, ಅರ್ಧ ನಿನಗೆ. ನಾನು ನಿನ್ ಸೈಡಿಗೆ ಬರಲ್ಲ. ಇನ್ನು ನೀನು ಕೂಡ ಈಚೆ ಬರಬಾರ್ದು, ಗೊತ್ತಾಯ್ತಾ? ಮಂಜುಗೆ ಇದ್ದ ಒಂದು ತೋಟನ ಕೂಡ 2ಆಗಿ ಭಾಗ ಮಾಡ್ಬಿಡ್ತಾರೆ. ಈಗ ಒಂದೊಂದು ಭಾಗದಲ್ಲಿನೂ ಇಬ್ಬರು ವ್ಯವಸಾಯ ಮಾಡಕ್ಕೆ ಶುರು ಮಾಡ್ತಾರೆ. ಅವರವರ ತೋಟವನ್ನು ಅವರವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇದೇ ರೀತಿ ವ್ಯವಸಾಯನೂ ಚೆನ್ನಾಗಿ ಮಾಡ್ತಾರೆ. ಇಷ್ಟು ದಿನ ಆದ್ರೂ ಕೂಡ ಒಬ್ಬರ ಜೊತೆ ಒಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಒಳ್ಳೆ ಶತ್ರುಗಳ ತರ ಇರ್ತಿದ್ರು. ಒಂದಿನ ತೋಟದಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆ ಬೆಳೆದಿರುತ್ತೆ. ಅದನ್ನ ನೋಡಿ ಇಬ್ರು ಸಂತೋಷ ಪಡ್ತಾರೆ. ನಡಿ, ಬೆಳೆ ಬಂತಲ್ಲ, ಇನ್ನು ಬೆಳೆನ ತೆಗಿಯೋದೇನೆ. ಹಾ, ನಾನು ಕೂಡ ಫಸಲು ತೆಗಿತೀನಿ. ಅರ್ಧ ರಾತ್ರಿಯಲ್ಲಿ ತುಂಬಾ ಜೋರಾಗಿ ಮಳೆ ಬರಕ್ಕೆ ಶುರುವಾಗತ್ತೆ. ಆ ಮಳೆ ಬಂದ ಕಾರಣದಿಂದ ಅವರ ತೋಟದಲ್ಲಿ ಬೆಳೆದಿರುವ ಬೆಳೆ ಎಲ್ಲ ನಾಶ ಆಗ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಇಬ್ರು ಬೆಳಗ್ಗೆ ಎದ್ದು ಆಚೆ ಓಡ್ ಬಂದ್ ನೋಡ್ತಾರೆ. ಅವ್ರ ಕಣ್ಮುಂದೆ ತೋಟನೇ ನಾಶ ಆಗಿರೋದನ್ನ ನೋಡಿ ಅವರು ತುಂಬಾನೇ ಕಷ್ಟಪಡ್ತಾರೆ. ಅರೆ, ನನ್ನ ಬೆಳೆನ ಹಾಳು ಮಾಡಿದ್ಯಾರು? ನನ್ ಬೆಳೆನೂ ನಾಶ ಆಗಿದ್ಯಲ್ಲ. ನಾನಂತೂ ಲಾಸ್ ಆದೆ. ನಂದಂತೂ ಕತೆ ಮುಗ್ದೋಯ್ತು. ಹಾ, ಇದ್ ನಿಂದೆ ಪ್ಲಾನು ಮುನ್ನೋ, ಗೊತ್ತು ನಂಗೆ. ನೀನೇ ನನ್ನ ಬೆಳೆನ ಹಾಳು ಮಾಡಿರೋದು. ನಾನಲ್ಲ, ನೀನೇ ನನ್ನ ಬೆಳೆನ ಹಾಳು ಮಾಡಿದ್ದು. ನೀನೇ ನನ್ನ ಬೆಳೆನ ಹಾಳು ಮಾಡಿದ್ದು. ನಿನಗೆ ನನ್ನ ನೋಡಿದ್ರೆ ಆಗಲ್ಲ, ಅದಕ್ಕೆ ನನ್ನ ಬೆಳೆನ ಹಾಳು ಮಾಡಿದ್ಯಾ. ನನ್ನನ್ನ ನಾಶ ಮಾಡಕ್ ನೋಡಿದ್ಯಾ. ನಾನಿನ್ನ ಬಿಡಲ್ಲ. ನೀನೇನೋ ಬಿಡಲ್ಲ, ನಾನು ನಿನ್ನ ಕೊಂದಾಕ್ತೀನಿ. ನಿನ್ನಿಂದಾನೇ ಆಗಿದ್ದು ಅಂತ ಮತ್ತೆ ಇಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಈ ರೀತಿ ಚಿಕ್ಕದಾಗಿ ಸ್ಟಾರ್ಟ್ ಆಗಿರುವ ಜಗಳ ದೊಡ್ಡದಾಗಿ ಅವ್ರ ಮಧ್ಯೆ ಬದಲಾಗತ್ತೆ. ಇದೇ ರೀತಿ ಜಗಳ ಆಡ್ತಾನೆ ಇರ್ತಾರೆ. ನನ್ನ ಬೆಳೆನ ನಷ್ಟ ಮಾಡ್ತೀಯೇನೋ, ನಿನ್ನ ಕೊಂದಾಕ್ತೀನಿ. ನಾನ್ ನಿನ್ನ ಕೊಂದಾಕ್ತೀನಿ. ಈ ರೀತಿ ಇಬ್ರು ಜಗಳ ಆಡ್ತಿರುವ ಸಮಯದಲ್ಲಿ
ಮೇಲೆ ಒಂದು ಹದ್ದು ಹಸುವಿನಿಂದ ಹಾರಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾದ್ರೂ ಆಹಾರ ಸಿಗತ್ತೇನೋ ಅಂತ ಹುಡುಕ್ತಿರುತ್ತೆ. ಆ ಸಮಯದಲ್ಲಿ ಕೋಳಿಗಳನ್ನ ನೋಡುತ್ತೆ. ಅರೆ ವಾ ಬೇಟೆ, ಹಾ ಇವತ್ತಂತೂ ನನ್ನ ಹಸಿವನ್ನ ನಾನು ನೀಗಿಸ್ಕೊಳ್ತೀನಿ. ಆದ್ರೆ ಈ ಕೋಳಿಗಳು ಯಾಕೆ ಹೊಡ್ಕೊಳ್ತಾ ಇವೆ? ಇಬ್ರನ್ನು ಒಟ್ಟಿಗೆ ಕೊಲ್ಲಕ್ಕೆ ಆಗಲ್ವಲ್ಲ. ಇಬ್ರು ಆ ಭಯಂಕರವಾದ ಆ ಹದ್ದನ್ನು ನೋಡ್ತಾರೆ. ನೋಡಿದ ತಕ್ಷಣ ಅವರಿಬ್ರು ಶಾಕ್ ಆಗಿ ಭಯ ಪಡ್ತಾರೆ. ಅಯ್ಯೋ ದೇವ್ರೇ, ಈ ಹದ್ದು ಇಲ್ಲಿಗೆ ಹೇಗ್ ಬಂತು? ಇದಂತೂ ನಮ್ಮನ್ನ ಹೊಡೆದು ಕೊಂದಾಕತ್ತೆ. ಅಯ್ಯೋ ನನ್ನಿಂದ ಯಾರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ನೀವಿಬ್ರು ನನ್ನ ಬೇಟೆ, ಹಾಗಾಗಿ ರೆಡಿಯಾಗಿ ಸಾಯೋದಕ್ಕೆ. ಯಾಕಂದ್ರೆ ನಾನು ನಿಮ್ಮನ್ನ ಭಯಾನಕವಾಗಿ ಭೀಕರವಾಗಿ ಕಚ್ಚಿಕೊಳ್ತೀನಿ. ಅದನ್ ಕೇಳಿಸ್ಕೊಂಡು ಇಬ್ರು ಭಯ ಪಡ್ತಾರೆ. ಅಯ್ಯೋ ಹದ್ದಣ್ಣ, ನನ್ನನ್ನ ಕೊಲ್ಬೇಡ, ದಯವಿಟ್ಟು ನನ್ನನ್ನ ಕೊಲ್ಬೇಡ ಕಣೋ. ಹದ್ದಣ್ಣ, ನನ್ನನ್ನ ಕೊಲ್ಬೇಡ, ನಾನು ಇನ್ನೂ ಬದುಕಬೇಕು ನನ್ನ ಜೀವನ. ನಿಮಗ್ ಗೊತ್ತಲ್ಲ ನಾನು ಎಷ್ಟು ಶಕ್ತಿಶಾಲಿ ಅಂತ. ಯಾವುದೇ ಬೇಟೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಿಲ್ಲ. ಹಾಗಾಗಿ ನಿಮ್ಮಿಬ್ರಲ್ಲಿ ಯಾರು ಬದುಕಬೇಕು ಅಂತ ಇದ್ದಾರೋ ನೀವು ಫಸ್ಟಿಗೆ ಹೊಡ್ಕೊಳ್ಳಿ. ನಿಮ್ಮ ನಡುವೆ ಯುದ್ಧ ಆಗ್ಲಿ. ಅದಾದ ನಂತರ ಯಾರು ಉಳಿತಾನೋ ಅವನನ್ನ ಬಿಡ್ತೀನಿ, ಯಾರು ಸೋಲ್ತಾನೋ ಅವನನ್ನ ತಿಂತೀನಿ. ಅದನ್ ಕೇಳಿಸ್ಕೊಂಡು ಇಬ್ರು ಭಯ ಪಡ್ತಾರೆ. ಅದೇ ಸಮಯದಲ್ಲಿ ಆ ಹದ್ದು ಕೂಡ ಇಳಿದು ಬಂದು ಕಲ್ ಮೇಲೆ ಕುತ್ಕೊಳ್ಳುತ್ತೆ. ಹಾ ಹೊಡ್ಕೊಳ್ಳಿ. ಮತ್ತೆ ಇಬ್ರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ವಾ ಏನ್ ಸೀನೋ. ಇಬ್ಬರು ಒಬ್ರನ್ನೊಬ್ರು ಓಡ್ಕೊಳ್ಳೋದು, ಗಾಯ ಮಾಡೋದು ಅಂತ ತುಂಬಾ ಮೋಸವಾಗಿ ಈ ಜಗಳ ನಡೀತಾ ಇರುತ್ತೆ. 30 ನಿಮಿಷ ನಡೆದ ಈ ಜಗಳದಲ್ಲಿ ಇಬ್ರು ಟಯರ್ಡ್ ಆಗಿ ಕೆಳಗಡೆ ಬೀಳ್ತಾರೆ. ಹೇಳು ಜುಬ್ಬ, ನಾನು ಈಗ ಗೆಲ್ಬೇಕು. ಹೇಳು ಮನ್ನ, ನಾನು ಗೆಲ್ಬೇಕು. ಆಮೇಲೆ ಇಬ್ರು ಹಂಗೆ ಹಿಂಗಂತ ಹೆಂಗು ಎದ್ದು ನಿಂತ್ಕೋತಾರೆ. ಮತ್ತೆ ಯಥಾಸ್ಥಿತಿ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರ ಶರೀರದಿಂದ ರಕ್ತ ಬರಕ್ ಶುರು ಆಗತ್ತೆ. ಆ ಹದ್ದತ್ರ ಇಂದ ತಪ್ಸ್ಕೋಬೇಕು ಅಂತ ಜಗಳ ಮಾಡ್ತಾನೆ ಇರ್ತಾರೆ. ಆ ಹದ್ದತ್ರ ಇಂದ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಅವರಿಬ್ರು ಒಬ್ರನ್ನೊಬ್ರನ್ನ ಗಾಯ ಮಾಡ್ಕೋತಾ ಇರ್ತಾರೆ. ನಾನು ನೀರ್ ಕುಡ್ದು ಬರ್ತೀನಿ. ಮತ್ತೆ ನಿಮ್ಮ ಹೊಡೆದಾಟ ನಿಲ್ಬಾರ್ದು. ನಾನ್ ನಿಮ್ಮನ್ನೇ ನೋಡ್ತಾ ಇರ್ತೀನಿ. ಪಕ್ಕದಲ್ಲೇ ಒಂದು ನದಿ ಇರುತ್ತೆ. ಅಲ್ಲಿ ನೀರು ಕುಡ್ದ್ಬಿಟ್ ಬರೋಣ ಅಂತ ಹದ್ದು ಹೋಗುತ್ತೆ. ಆ ಸಮಯದಲ್ಲಿ ಎಲ್ಲಿಂದನೋ ಒಂದು ಚಿಕ್ಕ ಹಕ್ಕಿಯೊಂದು ಹಾರ್ಕೊಂಡ್ ಬರುತ್ತೆ. ಅರೆ ಕೋಳಿಯನ್ನ, ನೀವಿಬ್ರು ಒಬ್ರ ಜೊತೆ ಒಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ನಮ್ಮಲ್ಲಿ ಒಬ್ರು ಬದುಕ್ತಾರೆ, ಮತ್ತೊಬ್ರು ಸಾಯ್ತಾರೆ. ಈ ಹೋರಾಟದಲ್ಲಿ ಯಾರು ಸೋಲ್ತಾರೋ ಅವರನ್ನ ಹದ್ದು ಕೊಂದಾಕುತ್ತೆ. ಅದಕ್ಕೆ ನಾವ್ ಹೀಗ್ ಮಾಡ್ತಿರೋದು. ಅರೆ ಮುಟ್ಟಾಳ್ರಾ, ಆ ಹದ್ದು ನಿಮ್ಮಿಬ್ಬರನ್ನೂ ಮೋಸ ಮಾಡ್ತಿದೆ ಕಣ್ರೋ. ಅದಕ್ಕೆ ಚೆನ್ನಾಗ್ ಗೊತ್ತು, ನೀವೇನಾದ್ರೂ ಅದನ್ನ ಎದುರಿಸಿ ನಿಂತಿದ್ರೆ ನಿಮ್ಮಿಬ್ಬರ ಬಲದ ಮುಂದೆ ಅದು ಸೋತೋಗ್ಬಿಡುತ್ತೆ ಅಂತ. ನಿಮ್ಮಿಬ್ಬರನ್ನ ಒಟ್ಟಿಗೆ ಅದು ಸಾಯ್ಸಕ್ಕಾಗಲ್ಲ. ನಿಮ್ಮಿಬ್ಬರ ಶತ್ರುತ್ವವನ್ನು ಅದು ಉಪಯೋಗ ಮಾಡ್ಕೋತಿದೆ. ಬೇಕಂತಾನೆ ನಿಮ್ಮಿಬ್ಬರ ಮಧ್ಯೆ ಜಗಳ ಇಟ್ಟಿದೆ. ನೀವಿಬ್ರು ಜಗಳ ಮಾಡಿ ಈ ತರ ತುಂಬಾ ಟಯರ್ಡ್ ಆದ ನಂತರ ಅದು ಆಗ ನಿಮ್ಮಿಬ್ಬರನ್ನೂ ಸಾಯಿಸಿ ತಿನ್ಬಹುದು ಅಂತ. ಅದನ್ ಕೇಳಿಸ್ಕೊಂಡು ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅರೆ ಹಾ, ನಾವಂತೂ ಇದನ್ನ ಆಲೋಚನೆ ಮಾಡಿಲ್ಲ. ನಾವಿಬ್ರು ಸೇರಿ ಆ ಹದ್ದನ್ನ ಹೋರಾಡಿದ್ರೆ ನಾವದನ್ನ ಹಿಂದಿಕ್ಬಹುದು. ಅಂದ್ರೆ ಆ ಹದ್ದು ನಮಗೆ ಮೋಸ ಮಾಡ್ತಿತ್ತ? ಅಯ್ಯೋ ದೇವ್ರೇ. ಎದ್ದಳು, ನಿಮ್ಮ ಈ ಶತ್ರುತ್ವವನ್ನು ಈಗ ಬಿಡ್ಬಿಡಿ. ಆ ಹದ್ದನ್ನ ಈಗ್ಲೇ ಎದುರಿಸಿ. ನೀವಿಬ್ರು ಒಟ್ಟಿಗಿರೋದು ಮತ್ತೆ ನಿಮ್ಮ ತಾಕತ್ತನ್ನು ನೋಡಿದ್ರೆ ಆ ಹದ್ದು ವೀಕ್ ಆಗ್ಬಿಡುತ್ತೆ. ಆಮೇಲೆ ಅದು ನಿಮ್ಮಿಬ್ಬರನ್ನ ಏನು ಮಾಡಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಹದ್ದು ಅಲ್ಲಿ ಬರ್ತಿರೋದನ್ನ ನೋಡಿ ಆ ಹಕ್ಕಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮೊನ್ನ, ನಾವು ಹೀಗೆ ಹೊಡ್ಕೊಂಡು ಕಷ್ಟ ಆಗತ್ತೆ. ನಾವು ಅದ್ರ ಎದುರು ಒಟ್ಟಿಗೆ ನಿಲ್ಬೇಕು. ಹಾ ಜುಮ್ಮು. ಹದ್ದು ಅವ್ರಿಬ್ರ ಹತ್ರ ಬಂದು ನಿಂತ್ಕೊಂಡಿದ ತಕ್ಷಣ ಗಾಯಗೊಂಡ ಅವರಿಬ್ರು ಹೆಂಗೋ ಕಷ್ಟಪಟ್ಟು ಎದ್ದು ನಿಂತ್ಕೋತಾರೆ. ಏನಾಯ್ತು? ಯಾಕೆ ಹೊಡ್ಕೊಳ್ತಾ ಇಲ್ಲ ನೀವು? ಅದೇ ನಮಗೆ ಗೊತ್ತಾಗೋಗಿದೆ ನಿನ್ನ ಐಡಿಯಾ ಏನು ಅಂತ. ಹಾ, ದಮ್ಮಿದ್ರೆ ನಮ್ಮಿಬ್ರನ್ನ ಹೋರಾಡಿ ನೋಡು. ಹೌದಾ? ನೀವು ನನಗೇನೆ ಚಾಲೆಂಜ್ ಆಗ್ತಾ ಇದ್ದೀರಾ?
ನನಗೇನೆ ಚಾಲೆಂಜ್ ಆಗ್ತಾ ಇದ್ದೀರಾ ನಿಮ್ಮನ್ನ. ಆ ಹದ್ದು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಹತ್ರ ಹೋಗುತ್ತೆ. ಆಗ ಅವರಿಬ್ರು ಸೇರಿ ಆ ಹದ್ದುನ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದು ಎಷ್ಟು ಸ್ಟ್ರಾಂಗ್ ಆಗಿದ್ರು ಇವ್ರಿಬ್ರು ಸೇರಿ ಅಟ್ಯಾಕ್ ಮಾಡ್ತಿರೋ ಕಾರಣದಿಂದ ಅದ ಕೈಯಲ್ಲಿ ಇವ್ರನ್ನ ಸೋಲ್ಸೋದಕ್ಕೆ ಆಗಿರ್ಲಿಲ್ಲ. ಅರೇ ನಿಲ್ಲಿಸ್ರು, ಅಯ್ಯೋ ಸಾಕು, ಅಯ್ಯೋ ನಮ್ಮನ್ನೇ ಹೊಡಿಯೋಕ್ ಬಂದಿದ್ಯಲ್ಲ, ನೋಡು ನಿಮಗೇನ್ ಗತಿ ಮಾಡ್ತೀವಿ. ಇನ್ಮೇಲೆ ಇದು ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿರುವ ಆ ಹದ್ದು ಅಲ್ಲಿಂದ ತಪ್ಸ್ಕೊಂಡು ಹಾರ್ಕೊಂಡು ಹೋಗ್ಬಿಡುತ್ತೆ. ಹೆಂಗೋ ಪ್ರಾಣ ಉಳಿದ್ರೆ ಸಾಕು ಅಂತ ಅನ್ಕೊಂತೇನು. ಅದನ್ನು ನೋಡಿ ಈ ಅಣ್ಣ ತಮ್ಮ ಇಬ್ರು ಸಂತೋಷ ಪಡ್ತಾರೆ. ನಾವ ಹದ್ದನ್ನ ಸೋಲ್ಸಿದ್ವಿ, ಹೌದು. ಅಣ್ಣ, ನಾವಿಬ್ರು ಹೀಗೆ ಜೊತೆ ಜೊತೆಯಲ್ಲಿದ್ರೆ ನಮಗೇನಾಗಲ್ಲ, ಜೀವನ ಪರ್ಯಂತ ಖುಷಿಯಾಗಿರ್ಬೋದು. ಹೌದು ಮನ್ನು, ನೀನ್ ಹೇಳಿದ್ದು ಸರಿ. ನಾವಿಬ್ರು ಜೊತೆ ಸೇರಿನೇ ಇರ್ಬೇಕು. ನಾವಿಬ್ರು ಜೊತೆ ಆಗಿದ್ರೆ ಒಳ್ಳೇದಾಗತ್ ನಮಗೆ. ನಮ್ಮ ಜೀವನನೂ ಖುಷಿಯಾಗಿರುತ್ತೆ. ಹಾಗಾಗಿ ಇವತ್ತಿಂದ ನಾವು ಜೊತೆಗೇ ಇರೋಣ. ಆಮೇಲೆ ಇಬ್ರು ಒಬ್ರನ್ನ ಒಬ್ರು ಹಗ್ ಮಾಡ್ಕೋತಾರೆ. ಈ ತರ ಒಂದು ವಿಷಯ ನಡೆದ ನಂತರ ಅವರ ಮನಸ್ಸೊಳಗಡೆ ಇದ್ದ ಎಲ್ಲ ದ್ವೇಷ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಆ ಅಣ್ಣ ತಮ್ಮ ಇಬ್ರು ಒಂದೇ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಅವರ ಜೀವನವನ್ನು ಸಾಗಿಸ್ತಾ ಇದ್ರು. ಮಕ್ಕಳ, ಈ ಕಥೆಯಲ್ಲಿ ನಾವೇನ್ ಕಲ್ತ್ಕೊಂಡ್ವಿ? ನಮ್ಮ ಒಪೋನೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದ್ರು ಪರವಾಗಿಲ್ಲ, ನಾವು ಒಟ್ಟಿಗೆ ಸೇರಿ ಇದ್ರೆ ಯಾರೇನೇ ಮಾಡ್ಬೇಕಂತ ಅನ್ಕೊಂಡ್ರು ಅದು ಸಾಧ್ಯ ಆಗಲ್ಲ. ನಮ್ಮನ್ನವರು ಏನು ಮಾಡಕ್ಕಾಗಲ್ಲ. ಅದು ಮಾತ್ರ ಅಲ್ಲದೆ ನಾವ್ ಅವರನ್ನ ಸೋಲಿಸಬಹುದು. ಖಂಡಿತವಾಗ್ಲೂ ನಿಮ್ಗೆ ಈ ಕತೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಇನ್ನೊಂದು ಹೊಸ ಕಥೆಯ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ನೀವು ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ವಿಷಯನ ಮರ್ತೋಗ್ಬೇಡಿ.